ಕರಾವಳಿಯಲ್ಲಿ ಸದ್ಯದ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಆದರೆ ಭರತ್ ಕುಂಡೇಲು ಅವರನ್ನ ಸಿಲುಕಿಸಿರುವ ಹುನ್ನಾರ ನಡೆದಿದೆ ಅನ್ನುವಂಥ ಆರೋಪ ಇದೆ. ಅಷ್ಟೇ ಅಲ್ಲ, ಭರತ್ ಅವರನ್ನ ಬಂಧಿಸಿದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಹಿಂದೂ ಸಂಘಟನೆ ನೀಡಿದೆ. ಭರತ್ ಕುಂಡೇಲುರನ್ನ ಬಂಧಿಸಿದ್ರೆ ಹೋರಾಟದ ಎಚ್ಚರಿಕೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸದ್ಯ ಬೂದಿ ಮುಚ್ಚಿದ ಕೆಂಡದಂತಿದೆ. ಬಂಟ್ವಾಳದ ಅಬ್ದುಲ್ ರಹಮಾನ್ ಕೊಲೆ ಕೇಸ್ ತನಿಖೆ ತೀವ್ರಗೊಂಡಿದ್ದು, ಹಿಂದೂ ಸಂಘಟನೆ ಮುಖಂಡ ಭರತ್ ಕುಂಡೇಲುರನ್ನ ಸಿಲುಕಿಸುವ ಹುನ್ನಾರ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಹತ್ಯೆ ಕೇಸ್ನಲ್ಲಿ ಭರತ್ರನ್ನ ಸಿಲುಕಿಸಲಾಗ್ತಿದೆ ಅಂತ ಆರೋಪಿಸಲಾಗಿದೆ. ಒಂದ್ ವೇಳೆ ಭರತ್ ಕುಂಡೇಲುರನ್ನ ಬಂಧಿಸಿದ್ರೆ ದೊಡ್ಡ ಮಟ್ಟದ ಹೋರಾಟ ನಡೆಸ್ತೇವೆ ಅಂತ ಬಜರಂಗ ದಳದ ದಕ್ಷಿಣ ಪ್ರಾಂತ ಸಂಯೋಜಕ ಪ್ರಭಂಜನ್ ಸೂರ್ಯ ಗುಡುಗಿದ್ದಾರೆ. ಸರ್ಕಾರ ಮುಸ್ಲಿಮರ ಒತ್ತಡಕ್ಕೆ ಮಣಿದು ಪೊಲೀಸ್ ಇಲಾಖೆನ ದುರ್ಬಳಕೆ ಮಾಡಿಕೊಳ್ತಿದೆ. ಸಣ್ಣ ಪುಟ್ಟ ಕೇಸ್ ಇರುವವರನ್ನ ಗಡಿಪಾರು ಮಾಡುತ್ತಿದೆ. ಇದು ಸರಿಯಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ. ಏನಾದರೂ ಮಾಡಿ ಹೇಗಾದರೂ ಮಾಡಿ ಈ ಕರಾವಳಿ ಭಾಗದಲ್ಲಿ ಹಿಂದೂ ಸಂಘಟನೆಗಳನ್ನು ಹತ್ತಿಕ್ಕುವಂತಹ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಒಂದು ಕಾರ್ಯದಲ್ಲಿ ಕಾರ್ಯಕರ್ತರ ಮನೆಗಳನ್ನು ನುಗ್ಗುವಂಥ ಕೆಲಸವನ್ನು ಸರ್ಕಾರ ಮಾಡಿಸ್ತಾ ಇದೆ. ಇಂತಹ ಒಂದು ಭ್ರಮೆಯಲ್ಲಿ ಸರ್ಕಾರ ಇದ್ರೆ ಸರ್ಕಾರಕ್ಕೆ ಹೇಳಿಕ್ ಬಯಸ್ತೇನೆ, ಇಂತಹ ಕೆಲಸಗಳಿಗೆ ಇಂತಹ ಕಾರ್ಯಗಳಿಗೆ ಹೆದರಿ ಹೋಗುವಂತಹ ಕಾರ್ಯಕರ್ತರು ನಮ್ಮವರನ್ನ ಎಂಥದೇ ಪರಿಸ್ಥಿತಿ ಬಂದ್ರು ಈ ದೇಶ ಧರ್ಮ ಸಮಾಜಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ಸದಾ ನಿರಂತರವಾಗಿ ಕೆಲಸ ಮಾಡುವಂತಹ ಸಂಘಟನೆ ಕಾರ್ಯಕರ್ತರು ನಮಗಿದೆ. ಭರತ್ ಕುಂಡೇಲು ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ ಅಂತ ಎಸ್ಡಿಪಿಐ ಸೇರಿ ಮುಸ್ಲಿಂ ಮುಖಂಡರು ಆರೋಪ ಮಾಡುತ್ತಿದ್ದಾರೆ. ಸದ್ಯ ಭರತ್ ಕುಂಡೇಲು ನಾಪತ್ತೆಯಾಗಿದ್ದು ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ರಹಿಮಾನ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಯುತ್ತಿದ್ದು, ಭರತ್ ಬಂಧನವಾದರೆ ಆಕ್ರೋಶದ ಕಿಡಿ ಜೋರಾಗುವ ಸಾಧ್ಯತೆ ಇದೆ. ಭರತ್ ಕುಂಡೇಲು ಬಂಧನವಾದರೆ ಪರಿಸ್ಥಿತಿ ಮತ್ತೊಂದು ಹಂತಕ್ಕೆ ಹೋದ್ರೂ ಹೋಗಬಹುದು. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕರಾವಳಿಯಲ್ಲಿ ಸದ್ಯದ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಆದರೆ ಭರತ್ ಕುಂಡೇಲು ಅವರನ್ನ ಸಿಲುಕಿಸಿರುವ ಹುನ್ನಾರ ನಡೆದಿದೆ ಅನ್ನುವಂಥ ಆರೋಪ ಇದೆ. ಅಷ್ಟೇ ಅಲ್ಲ, ಭರತ್ ಅವರನ್ನ ಬಂಧಿಸಿದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಹಿಂದೂ ಸಂಘಟನೆ ನೀಡಿದೆ. ಭರತ್ ಕುಂಡೇಲುರನ್ನ ಬಂಧಿಸಿದ್ರೆ ಹೋರಾಟದ ಎಚ್ಚರಿಕೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸದ್ಯ ಬೂದಿ ಮುಚ್ಚಿದ ಕೆಂಡದಂತಿದೆ. ಬಂಟ್ವಾಳದ ಅಬ್ದುಲ್ ರಹಮಾನ್ ಕೊಲೆ ಕೇಸ್ ತನಿಖೆ ತೀವ್ರಗೊಂಡಿದ್ದು, ಹಿಂದೂ ಸಂಘಟನೆ ಮುಖಂಡ ಭರತ್ ಕುಂಡೇಲುರನ್ನ ಸಿಲುಕಿಸುವ ಹುನ್ನಾರ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಹತ್ಯೆ ಕೇಸ್ನಲ್ಲಿ ಭರತ್ರನ್ನ ಸಿಲುಕಿಸಲಾಗ್ತಿದೆ ಅಂತ ಆರೋಪಿಸಲಾಗಿದೆ. ಒಂದ್ ವೇಳೆ ಭರತ್ ಕುಂಡೇಲುರನ್ನ ಬಂಧಿಸಿದ್ರೆ ದೊಡ್ಡ ಮಟ್ಟದ ಹೋರಾಟ ನಡೆಸ್ತೇವೆ ಅಂತ ಬಜರಂಗ ದಳದ ದಕ್ಷಿಣ ಪ್ರಾಂತ ಸಂಯೋಜಕ ಪ್ರಭಂಜನ್ ಸೂರ್ಯ ಗುಡುಗಿದ್ದಾರೆ. ಸರ್ಕಾರ ಮುಸ್ಲಿಮರ ಒತ್ತಡಕ್ಕೆ ಮಣಿದು ಪೊಲೀಸ್ ಇಲಾಖೆನ ದುರ್ಬಳಕೆ ಮಾಡಿಕೊಳ್ತಿದೆ. ಸಣ್ಣ ಪುಟ್ಟ ಕೇಸ್ ಇರುವವರನ್ನ ಗಡಿಪಾರು ಮಾಡುತ್ತಿದೆ. ಇದು ಸರಿಯಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ. ಏನಾದರೂ ಮಾಡಿ ಹೇಗಾದರೂ ಮಾಡಿ ಈ ಕರಾವಳಿ ಭಾಗದಲ್ಲಿ ಹಿಂದೂ ಸಂಘಟನೆಗಳನ್ನು ಹತ್ತಿಕ್ಕುವಂತಹ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಒಂದು ಕಾರ್ಯದಲ್ಲಿ ಕಾರ್ಯಕರ್ತರ ಮನೆಗಳನ್ನು ನುಗ್ಗುವಂಥ ಕೆಲಸವನ್ನು ಸರ್ಕಾರ ಮಾಡಿಸ್ತಾ ಇದೆ. ಇಂತಹ ಒಂದು ಭ್ರಮೆಯಲ್ಲಿ ಸರ್ಕಾರ ಇದ್ರೆ ಸರ್ಕಾರಕ್ಕೆ ಹೇಳಿಕ್ ಬಯಸ್ತೇನೆ, ಇಂತಹ ಕೆಲಸಗಳಿಗೆ ಇಂತಹ ಕಾರ್ಯಗಳಿಗೆ ಹೆದರಿ ಹೋಗುವಂತಹ ಕಾರ್ಯಕರ್ತರು ನಮ್ಮವರನ್ನ ಎಂಥದೇ ಪರಿಸ್ಥಿತಿ ಬಂದ್ರು ಈ ದೇಶ ಧರ್ಮ ಸಮಾಜಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ಸದಾ ನಿರಂತರವಾಗಿ ಕೆಲಸ ಮಾಡುವಂತಹ ಸಂಘಟನೆ ಕಾರ್ಯಕರ್ತರು ನಮಗಿದೆ. ಭರತ್ ಕುಂಡೇಲು ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ ಅಂತ ಎಸ್ಡಿಪಿಐ ಸೇರಿ ಮುಸ್ಲಿಂ ಮುಖಂಡರು ಆರೋಪ ಮಾಡುತ್ತಿದ್ದಾರೆ. ಸದ್ಯ ಭರತ್ ಕುಂಡೇಲು ನಾಪತ್ತೆಯಾಗಿದ್ದು ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ರಹಿಮಾನ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಯುತ್ತಿದ್ದು, ಭರತ್ ಬಂಧನವಾದರೆ ಆಕ್ರೋಶದ ಕಿಡಿ ಜೋರಾಗುವ ಸಾಧ್ಯತೆ ಇದೆ. ಭರತ್ ಕುಂಡೇಲು ಬಂಧನವಾದರೆ ಪರಿಸ್ಥಿತಿ ಮತ್ತೊಂದು ಹಂತಕ್ಕೆ ಹೋದ್ರೂ ಹೋಗಬಹುದು. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕರಾವಳಿಯಲ್ಲಿ ಸದ್ಯದ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಆದರೆ ಭರತ್ ಕುಂಡೇಲು ಅವರನ್ನ ಸಿಲುಕಿಸಿರುವ ಹುನ್ನಾರ ನಡೆದಿದೆ ಅನ್ನುವಂಥ ಆರೋಪ ಇದೆ. ಅಷ್ಟೇ ಅಲ್ಲ, ಭರತ್ ಅವರನ್ನ ಬಂಧಿಸಿದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಹಿಂದೂ ಸಂಘಟನೆ ನೀಡಿದೆ. ಭರತ್ ಕುಂಡೇಲುರನ್ನ ಬಂಧಿಸಿದ್ರೆ ಹೋರಾಟದ ಎಚ್ಚರಿಕೆ.
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸದ್ಯ ಬೂದಿ ಮುಚ್ಚಿದ ಕೆಂಡದಂತಿದೆ. ಬಂಟ್ವಾಳದ ಅಬ್ದುಲ್ ರಹಮಾನ್ ಕೊಲೆ ಕೇಸ್ ತನಿಖೆ ತೀವ್ರಗೊಂಡಿದ್ದು, ಹಿಂದೂ ಸಂಘಟನೆ ಮುಖಂಡ ಭರತ್ ಕುಂಡೇಲರನ್ನ ಸಿಲುಕಿಸುವ ಹುನ್ನಾರ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಹತ್ಯೆ ಕೇಸ್ನಲ್ಲಿ ಭರತ್ರನ್ನ ಸಿಲುಕಿಸಲಾಗ್ತಿದೆ ಅಂತ ಆರೋಪಿಸಲಾಗಿದೆ. ಒಂದ್ ವೇಳೆ ಭರತ್ ಕುಂಡೇಲರನ್ನ ಬಂಧಿಸಿದ್ರೆ ದೊಡ್ಡ ಮಟ್ಟದ ಹೋರಾಟ ನಡೆಸ್ತೇವೆ ಅಂತ ಬಜರಂಗ ದಳದ ದಕ್ಷಿಣ ಪ್ರಾಂತ ಸಂಯೋಜಕ ಪ್ರಭಂಜನ್ ಸೂರ್ಯ ಗುಡುಗಿದ್ದಾರೆ. ಸರ್ಕಾರ ಮುಸ್ಲಿಮರ ಒತ್ತಡಕ್ಕೆ ಮಣಿದು ಪೊಲೀಸ್ ಇಲಾಖೆನ ದುರ್ಬಳಕೆ ಮಾಡಿಕೊಳ್ತಿದೆ. ಸಣ್ಣ ಪುಟ್ಟ ಕೇಸ್ ಇರುವವರನ್ನ ಗಡಿಪಾರು ಮಾಡುತ್ತಿದೆ. ಇದು ಸರಿಯಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ. ಏನಾದರೂ ಮಾಡಿ ಹೇಗಾದರೂ ಮಾಡಿ ಈ ಕರಾವಳಿ ಭಾಗದಲ್ಲಿ ಹಿಂದೂ ಸಂಘಟನೆಗಳನ್ನು ಹತ್ತಿಕ್ಕುವಂತಹ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಒಂದು ಕಾರ್ಯದಲ್ಲಿ ಕಾರ್ಯಕರ್ತರ ಮನೆಗಳನ್ನು ನುಗ್ಗುವಂಥ ಕೆಲಸವನ್ನು ಸರ್ಕಾರ ಮಾಡಿಸ್ತಾ ಇದೆ. ಇಂತಹ ಒಂದು ಭ್ರಮೆಯಲ್ಲಿ ಸರ್ಕಾರ ಇದ್ರೆ, ಸರ್ಕಾರಕ್ಕೆ ಹೇಳಿಕ್ ಬಯಸ್ತೇನೆ, ಇಂತಹ ಕೆಲಸಗಳಿಗೆ ಇಂತಹ ಕಾರ್ಯಗಳಿಗೆ ಹೆದರಿ ಹೋಗುವಂತಹ ಕಾರ್ಯಕರ್ತರು ನಮ್ಮವರನ್ನ ಎಂಥದೇ ಪರಿಸ್ಥಿತಿ ಬಂದ್ರು ಈ ದೇಶ ಧರ್ಮ ಸಮಾಜಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ಸದಾ ನಿರಂತರವಾಗಿ ಕೆಲಸ ಮಾಡುವಂತಹ ಸಂಘಟನೆ ಕಾರ್ಯಕರ್ತರು ನಮಗಿದೆ. ಭರತ್ ಕುಂಡೇಲು ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ ಅಂತ ಎಸ್ಡಿಪಿಐ ಸೇರಿ ಮುಸ್ಲಿಂ ಮುಖಂಡರು ಆರೋಪ ಮಾಡುತ್ತಿದ್ದಾರೆ. ಸದ್ಯ ಭರತ್ ಕುಂಡೇಲು ನಾಪತ್ತೆಯಾಗಿದ್ದು ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ರಹಿಮಾನ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಯುತ್ತಿದ್ದು, ಭರತ್ ಬಂಧನವಾದರೆ ಆಕ್ರೋಶದ ಕಿಡಿ ಜೋರಾಗುವ ಸಾಧ್ಯತೆ ಇದೆ. ಭರತ್ ಕುಂಡೇಲು ಬಂಧನವಾದರೆ ಪರಿಸ್ಥಿತಿ ಮತ್ತೊಂದು ಹಂತಕ್ಕೆ ಹೋಗಬಹುದು. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕರಾವಳಿಯಲ್ಲಿ ಸದ್ಯದ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಆದರೆ ಭರತ್ ಕುಂಡೇಲು ಅವರನ್ನ ಸಿಲುಕಿಸಿರುವ ಹುನ್ನಾರ ನಡೆದಿದೆ ಅನ್ನುವಂಥ ಆರೋಪ ಇದೆ. ಅಷ್ಟೇ ಅಲ್ಲ, ಭರತ್ ಅವರನ್ನ ಬಂಧಿಸಿದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಹಿಂದೂ ಸಂಘಟನೆ ನೀಡಿದೆ. ಭರತ್ ಕುಂಡೇಲರನ್ನ ಬಂಧಿಸಿದ್ರೆ ಹೋರಾಟದ ಎಚ್ಚರಿಕೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸದ್ಯ ಬೂದಿ ಮುಚ್ಚಿದ ಕೆಂಡದಂತಿದೆ. ಬಂಟ್ವಾಳದ ಅಬ್ದುಲ್ ರಹಮಾನ್ ಕೊಲೆ ಕೇಸ್ ತನಿಖೆ ತೀವ್ರಗೊಂಡಿದ್ದು, ಹಿಂದೂ ಸಂಘಟನೆ ಮುಖಂಡ ಭರತ್ ಕುಂಡೇಲರನ್ನ ಸಿಲುಕಿಸುವ ಹುನ್ನಾರ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಹತ್ಯೆ ಕೇಸ್ನಲ್ಲಿ ಭರತ್ರನ್ನ ಸಿಲುಕಿಸಲಾಗ್ತಿದೆ ಅಂತ ಆರೋಪಿಸಲಾಗಿದೆ. ಒಂದ್ ವೇಳೆ ಭರತ್ ಕುಂಡೇಲರನ್ನ ಬಂಧಿಸಿದ್ರೆ ದೊಡ್ಡ ಮಟ್ಟದ ಹೋರಾಟ ನಡೆಸ್ತೇವೆ ಅಂತ ಬಜರಂಗ ದಳದ ದಕ್ಷಿಣ ಪ್ರಾಂತ ಸಂಯೋಜಕ ಪ್ರಭಂಜನ್ ಸೂರ್ಯ ಗುಡುಗಿದ್ದಾರೆ. ಸರ್ಕಾರ ಮುಸ್ಲಿಮರ ಒತ್ತಡಕ್ಕೆ ಮಣಿದು ಪೊಲೀಸ್ ಇಲಾಖೆನ ದುರ್ಬಳಕೆ ಮಾಡಿಕೊಳ್ತಿದೆ. ಸಣ್ಣ ಪುಟ್ಟ ಕೇಸ್ ಇರುವವರನ್ನ ಗಡಿಪಾರು ಮಾಡುತ್ತಿದೆ. ಇದು ಸರಿಯಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ. ಏನಾದರೂ ಮಾಡಿ ಹೇಗಾದರೂ ಮಾಡಿ ಈ ಕರಾವಳಿ ಭಾಗದಲ್ಲಿ ಹಿಂದೂ ಸಂಘಟನೆಗಳನ್ನು ಹತ್ತಿಕ್ಕುವಂತಹ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಒಂದು ಕಾರ್ಯದಲ್ಲಿ ಕಾರ್ಯಕರ್ತರ ಮನೆಗಳನ್ನು ನುಗ್ಗುವಂಥ ಕೆಲಸವನ್ನು ಸರ್ಕಾರ ಮಾಡಿಸ್ತಾ ಇದೆ. ಇಂತಹ ಒಂದು ಭ್ರಮೆಯಲ್ಲಿ ಸರ್ಕಾರ ಇದ್ರೆ, ಸರ್ಕಾರಕ್ಕೆ ಹೇಳಿಕ್ ಬಯಸ್ತೇನೆ, ಇಂತಹ ಕೆಲಸಗಳಿಗೆ ಇಂತಹ ಕಾರ್ಯಗಳಿಗೆ